ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪಿ ಅಕ್ಷರದಿಂದ ಆರಂಭವಾಗುವ ಹೆಸರು ಹೊಂದಿರುವ ಕನ್ಯಾ ರಾಶಿಯ ಪುರುಷ ಮತ್ತು ಸ್ತ್ರೀಯರ ಜೀವನದಲ್ಲಿ ಈಗಿನಿಂದ ಶುರುವಾಗುತ್ತಿರುವ ಬದಲಾವಣೆಗಳು ಅತ್ಯಂತ ವಿಚಿತ್ರವಾಗಿಯೂ ಅದೇ ಸಮಯದಲ್ಲಿ ಅದ್ಭುತ ಫಲಪ್ರದವಾಗಿಯೂ ಇರುವುದಾಗಿ ಜ್ಯೋತಿಷ್ಯ ಸಂಚಿಕೆಗಳು ಸೂಚಿಸ್ತಾ ಇವೆ. ಈಗಿನ ನಿಮ್ಮ ಮಂಗಳ ಸ್ಥಿತಿ ಮತ್ತು ಗುರುಗ್ರಹದ ಸಂಚಾರವು ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಹೊಸ ಬಲ ನೀಡ್ತಾ ಇರೋದು ನಿಮ್ಮ ಜೀವನದ ಹಲವು ವರ್ಷಗಳಿಂದ ನೀವು ಹುಡುಕುತ್ತಿದ್ದ ಉತ್ತರಗಳು, ನಿಮ್ಮ ಮನಸ್ಸಿನಲ್ಲೇ ಉಳಿದುಕೊಂಡಿದ್ದ ಗೊಂದಲಗಳು, ನಿಮ್ಮ ಮುಂದೆ ನಡೆಯಬೇಕಿದ್ದ ಅವಕಾಶಗಳು, ಇವುಗಳೆಲ್ಲ ಒಂದೇ ಸಮಯದಲ್ಲಿ ನಿಮ್ಮ ಬದುಕನ್ನು ತಿರುವು ಕೊಡಲು ರೆಡಿಯಾಗಿವೆ. ನಿಮ್ಮ ಕೆಲಸದಲ್ಲಿ ನೀವು ಮಾಡ್ತಿರುವ ಶಾಂತ ಪರಿಶ್ರಮ ಈಗ ಫಲ ಕೊಡುವ ಸಮಯ ಆರಂಭವಾಗ್ತಾ ಇದೆ. ವಿಶೇಷವಾಗಿ ಪಿ ಅಕ್ಷರದಿಂದ ಹೆಸರು ಇರುವ ಕನ್ಯಾ ರಾಶಿಯವರಿಗೆ ಸಹಸ್ರಶಃ ಶುಭ ಸಂಕೇತಗಳು ಬರ್ತಾ ಇರುವ ಸೂಚನೆಗಳು ಗೋಚರ ಆಗ್ತವೆ. ಯಾವ ವ್ಯಕ್ತಿಯೊಡನೆ ನೀವು ಮಾತನಾಡಲು ಹಿಂಜರಿತಾ ಇದ್ರೋ, ಯಾವ ಸಂಬಂಧದಲ್ಲಿ ಗೊಂದಲ ಉಳಿಸಿಕೊಂಡಿದ್ರೋ, ಯಾವ ಕೆಲಸವನ್ನು ಮಾಡಲು ಮನಸ್ಸು ಇದ್ರೂ ಕೂಡ ಧೈರ್ಯ ಬರ್ತಾ ಇರಲಿಲ್ವೋ, ಈ ಎಲ್ಲದರಲ್ಲೂ ಕೂಡ ಒಂದು ನೆಚ್ಚಿನ ಅವಕಾಶ, ಒಂದು ಅಚ್ಚರಿಯ ಬದಲಾವಣೆ, ಒಂದು ಆಘಾತಕಾರಿ ಉತ್ತಮ ಸುದ್ದಿ ಎದುರು ಬರ್ತಾ ಇದೆ. ಹಣದ ವಿಷಯದಲ್ಲಿ ನೀವು ಭಯಪಟ್ಟ ದಿನಗಳು ಹೋಗ್ತಾ ಇವೆ. ಅನಾವಶ್ಯಕವಾಗಿ ಖರ್ಚುಗಳು ಕಡಿಮೆ ಆಗ್ತಾ ಇವೆ. ಮನೆಯೊಳಗಿನ ಒತ್ತಡ, ಸಂಬಂಧಗಳಲ್ಲಿ ಉಂಟಾದ ಚುರುಕುಗಳು, ನಿಮ್ಮ ಮೇಲಿನ ತಪ್ಪು ಅರ್ಥಗಳೆಲ್ಲ ನಿಧಾನವಾಗಿ ಮಾಯ ಆಗ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿಮ್ಮ ನಡೆನುಡಿ, ನಿಮ್ಮ ಧೈರ್ಯ, ನಿಮ್ಮ ನಿರ್ಧಾರಗಳು ಇತರರಿಗಿಂತ ಹೆಚ್ಚಾಗಿ ಪ್ರದರ್ಶನವಾಗಲಿವೆ. ಕೆಲವು ಜನ ನಿಮ್ಮ ಬಗ್ಗೆ ಹಿಂದೆ ಮಾತನಾಡಿರಬಹುದು, ಕೆಲವರು ನಿಮ್ಮನ್ನು ತಗ್ಗಿಸಲು ಪ್ರಯತ್ನ ಮಾಡಿರಬಹುದು. ಆದರೆ ಈಗ ಆ ಜನರ ನೋಟವೇ ನಿಮ್ಮ ಕಡೆ ಬದಲಾಗ್ತಾ ಇದೆ. ಅವರು ನಿಮಗೆ ಹೆದರೋದಕ್ಕೆ ಪ್ರಾರಂಭ ಮಾಡಿದ್ದಾರೆ, ನಿಮ್ಮ ಸಾಮರ್ಥ್ಯಕ್ಕೆ ತಲೆಬಾಗ್ತಾರೆ. ನಿಮ್ಮ ಮನೆ ಮಂದಿಯಲ್ಲಿ ಎರಡು ವಿಚಾರಗಳು ಬದಲಾವಣೆ ತರ್ತಾ ಇವೆ. ಒಂದನೇದಾಗಿ ನಿಮ್ಮ ಆರೋಗ್ಯದಲ್ಲಿ ಒಳ್ಳೆಯ ತಿರುವು, ಎರಡನೇದಾಗಿ ನಿಮ್ಮ ಕೆಲಸದಲ್ಲಿ ಅಪರೂಪದ ಬೆಳಕು ಅನ್ನೋದು ಬರ್ತಾ ಇದೆ. ಈಗಾಗಲೇ ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರೆಲ್ಲ ಉತ್ತರ ವ್ಯವಸ್ಥೆಗೆ ಬಾಗಿಲು ತೆರೆದುಕೊಳ್ತಾ ಇದ್ದಾರೆ. ಉದ್ಯೋಗ ಹುಡುಕ್ತಾ ಇರುವವರಿಗೆ ದೀರ್ಘಕಾಲದ ಕನಸು ಆಗಿರುವ ಒಂದು ಚಾನ್ಸ್ ದೊರೆಯಬಹುದು. ವಿಶೇಷವಾಗಿ ಪಿ ಅಕ್ಷರದ ಜನರಿಗೆ ಏಕಾಏಕಿ ಮುಚ್ಚಿದ ದಾರಿ ತೆರೆದುಕೊಳ್ಳುವ ಸೂಚನೆ ಇದೆ. ಪ್ರೀತಿ ಅಥವಾ ದಾಂಪತ್ಯದಲ್ಲಿ ನೀವು ಗಾಯಗೊಂಡಿದ್ರೆ, ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ರೆ, ನಿಮ್ಮ ಮೌನವನ್ನ ದುರ್ಬಲತೆ ಎಂದು ಕೆಲವರು ಭಾವಿಸಿದ್ರೆ, ಈಗ ಆ ಒಂದು ಟೈಮ್ ಅನ್ನೋದು ಬದಲಾಗುತ್ತೆ. ನಿಮ್ಮ ಒಳ್ಳೆತನಕ್ಕೆ ಬೆಲೆ ಸಿಗುತ್ತೆ. ನಿಮ್ಮ ಶಾಂತ ಸ್ವಭಾವಕ್ಕೆ ಹೊಸ ಬೆಳಕು ಕೊಡಲಾಗುತ್ತೆ. ಒಬ್ಬ ಹಿರಿಯ ವ್ಯಕ್ತಿಯಿಂದ ನಿಮಗೆ ದೊಡ್ಡ ಸಲಹೆಯೊಂದು ಬರಬಹುದು. ಅದು ಮೊದಲಿಗೆ ನಿಮಗೆ ಅರ್ಥವಾಗದೇ ಇರಬಹುದು, ಆದರೆ ಆ ಸಲಹೆನೇ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಒಬ್ಬ ಸ್ನೇಹಿತನಿಂದ ಅಥವಾ ದಿನಗಳಿಂದ ಕಾದಿದ್ದ ಒಂದು ಸಂದೇಶದಿಂದ ನಿಮ್ಮ ಜೀವನಕ್ಕೆ ಹೊಸ ಶಕ್ತಿ ಬರುತ್ತೆ. ನಿಮ್ಮ ಮನೆಯಲ್ಲಿ ತೀರ್ಮಾನವಾಗದೆ ಉಳಿದಿರುವ ಒಂದು ವಿಷಯ ಈಗ ಅಂತಿಮವಾಗಿ ಉತ್ತಮವಾಗಿ ಪೂರ್ಣಗೊಳ್ಳುತ್ತೆ. ಆಧ್ಯಾತ್ಮಿಕವಾಗಿ ನಿಮ್ಮ ಮನಸ್ಸು ಚುರುಕಾಗುತ್ತೆ. ಕನ್ಯಾ ರಾಶಿಯವರಿಗೆ, ಪಿ ಅಕ್ಷರದವರಿಗೆ ವಿಶೇಷವಾಗಿ ದೇವಿಯ ಕೃಪೆ ಅನ್ನೋದು ಹೆಚ್ಚು ದೊರೆಯುತ್ತೆ. ನಿಮ್ಮನ್ನ ಹಿಂದೆ ತಳ್ತಾ ಇದ್ದ ಒಂದು ಶಾಪದಂತೆ ಕಾಣ್ತಾ ಇದ್ದ ಒಂದು ಸಂಕಟ ಏನಿದೆ, ಇದೀಗ ಮುರಿಯುವ ಸಾಧ್ಯತೆ ಇದೆ. ನೀವು ಕೈ ಹಾಕಿದ ಕೆಲಸ ನಿಂತಿದ್ದೆ ಆದರೆ ಅದು ಮುನ್ನಡೆದುಕೊಳ್ಳುತ್ತೆ. ನಿಮ್ಮ ಶತ್ರುಗಳು ಮೌನವಾಗ್ತಾರೆ. ನಿಮ್ಮ ಮೇಲೆ ವಿಶ್ವಾಸವಿರದೇ ಇರುವವರು ನಿಮ್ಮ ಬಗ್ಗೆ ಒಳ್ಳೆಯ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಣ, ಮಾನ, ಗೌರವ, ಅವಕಾಶ ಇವೆಲ್ಲವೂ ಕೂಡ ನಿಧಾನವಾಗಿ ನಿಮ್ಮ ಕೈಗೆ ಬರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಂಡಿರುವ ಒಂದು ರಹಸ್ಯ ಆಸೆ ಈಗ ನೆರವೇರಬಲ್ಲದು. ಯಾಕೆಂದರೆ ಜ್ಯೋತಿಷ್ಯದಲ್ಲಿ ಇದೇ ಸಮಯದಲ್ಲಿ ನಿಮ್ಮ ಮೇಲೆ ಉದಯವಾಗ್ತಾ ಇರುವ ಗ್ರಹ ಬಲಗಳು ಬಹಳ ಶಕ್ತಿಯುತವಾಗಿವೆ. ವಿಶೇಷವಾಗಿ ಮಹಿಳೆಯರಿಗೆ ಹೊಸ ಅಧ್ಯಾಯ, ಹೊಸ ಆರಂಭ, ಹೊಸ ಅವಕಾಶಗಳ ಕಾಲ. ಫ್ರೆಂಡ್ಸ್, ಇದಾಗಿತ್ತು ಕನ್ಯಾ ರಾಶಿಯವರ ಭವಿಷ್ಯದ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಒಂದೇ ಒಂದು ಲೈಕ್ ಕೊಡೋದ್ರಿಂದ ಈ ಕನ್ಯಾ ರಾಶಿಯ ಪಿ ಅಕ್ಷರದ ಎಲ್ಲರಿಗೂ ಕೂಡ ರೀಚ್ ಆಗುತ್ತೆ. ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.